ಕನ್ನಡ ನಾಡು ಚಂದ, ಕನ್ನಡ ನುಡಿ ಚಂದ, ಕನ್ನಡದ ಸಂಸ್ಕೃತಿಯೂ ಚಂದ. ಕನ್ನಡದ ಕಂಪನ್ನ ಪಸರಿಸುವಂತ ಒಂದು ಪಾರ್ಕ್ ನಮ್ಮ ಬೆಂಗಳೂರಿನಲ್ಲೇ ಇದೆ. ಪಲ್ಲವರ ಹಿಡಿತದಿಂದ ನಮ್ಮ ಕನ್ನಡ ನಾಡನ್ನು ಮುಕ್ತಗೊಳಿಸಿದಂತ ಪ್ರಪ್ರಥಮ ಚಕ್ರವರ್ತಿ ಯಾರಂತ ನಿಮಗೆ ಗೊತ್ತಾ? ಕನ್ನಡ ಸಾಹಿತ್ಯ ರಚನೆ, ಕನ್ನಡ ಭಾಷೆಯನ್ನ ಪಸರಿಸುವಂತ ಆ ಪಾರ್ಕ್ನ ನೋಡ್ಕೊಂಡು ಬರೋಣ ಬನ್ನಿ. ವೆಲ್ಕಮ್ ಟು ನಮ್ಮ ಬೆಂಗಳೂರು. ಇವಾಗ ನಾವಿದ್ದೀವಿ ರಣಧೀರ ಕಂಠೀರವ ಪಾರ್ಕ್ನಲ್ಲಿ. ಈ ಪಾರ್ಕ್ನ ವಿಶೇಷತೆ ಏನಂದ್ರೆ, ಫ್ರಾನ್ಸ್ ಮಾದರಿಯ ಒಂದು ಪಾಂಡ್ ಇದೆ, ಹಾಗೆ ಕೆಲವು ಆಕೃತಿಗಳಿದೆ, 20 ಅಡಿ ಒಂದು ಪುತ್ಥಳಿ ಇದೆ. ಅದಲ್ಲದೆ ಅಣ್ಣವರ ದೊಡ್ಡ ಫ್ಯಾನ್ ನೀವಾಗಿದ್ದು, ಕನ್ನಡಾಭಿಮಾನ ಉಕ್ಕಿ ಹರಿಸುವಂತ ಈ ಒಂದು ಪಾರ್ಕ್ನಲ್ಲಿ ನಿಮಗೆ ಕನ್ನಡದ ಅರಸರು ಮತ್ತೆ ಕನ್ನಡದ ಕವಿಗಳು, ಕನ್ನಡದ ಎಲ್ಲಾ ಇನ್ಫಾರ್ಮೇಶನ್ ಈ ಪಾರ್ಕ್ನಲ್ಲಿ ಸಿಗುತ್ತೆ. ಬನ್ನಿ ನೋಡೋಣ ಕನ್ನಡ ನಾಡನ್ನ ಆಳಿದಂತ ಅರಸರನ್ನ. ವಿಶ್ವದ 2ನೇ ಬ್ರಹ್ಮನೆಂದೇ ಖ್ಯಾತನಾಗಿ ಬೇಲೂರು ಹಳೆಬೇಡುವಿನಂತಹ ಸರಿಸಾಟಿಲ್ಲದ ವಿಶ್ವ ಪ್ರಸಿದ್ಧ ಶಿಲ್ಪಕಲಾ ದೇವಾಲಯಗಳನ್ನು ನಿರ್ಮಿಸಿರುವ ವಿಷ್ಣುವರ್ಧನ ಬೀದಿ ಬೀದಿಗಳಲ್ಲೇ ವಜ್ರ, ವೈಢೂರ್ಯ, ಚಿನ್ನ, ರತ್ನ, ಮಾಣಿಕ್ಯಗಳಂತಹ ಅಮೂಲ್ಯ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದ ವಿಶ್ವದ ಅತ್ಯಂತ ವೈಭವೋಪೇತ ಸಾಮ್ರಾಜ್ಯಗಳಲ್ಲೊಂದು ಎಂಬ ಖ್ಯಾತಿಗೆ ಪಾತ್ರವಾಗಲು ಕಾರಣಕರ್ತರಾದ ಶ್ರೀ ಕೃಷ್ಣದೇವರಾಯ. ಪಲ್ಲವರ ಹಿಡಿತದಿಂದ ಕನ್ನಡ ನಾಡನ್ನು ಸ್ವಾತಂತ್ರ್ಯ ಮುಕ್ತಗೊಳಿಸಿದ ಕರುನಾಡಿನ ಪ್ರಪ್ರಥಮ ಚಕ್ರವರ್ತಿ ಮಯೂರವರ್ಮ. ಭರತಖಂಡದ ಎಲ್ಲಾ ಸಾಮ್ರಾಟರನ್ನು ಪರಾಜಯಗೊಳಿಸಿದ ಏಕೈಕ ಚಕ್ರವರ್ತಿ ಇಮ್ಮಡಿ ಪುಲಕೇಶಿ. ಅತ್ಯಂತ ಸುದೀರ್ಘ ಕಾಲ ಆಳ್ವಿಕೆ ಮಾಡಿದಂತಹ ಭಾರತದ ಏಕೈಕ ದೊರೆ ಅಮೋಘ ವರ್ಷ ನೃಪತುಂಗ. ವಿಶ್ವದ ಅತ್ಯಂತ ಶ್ರೇಷ್ಠ ರಾಜವಂಶಗಳಲ್ಲಿ ಪ್ರಮುಖರಾಗಿರುವ ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ ಮತ್ತು ಮೈಸೂರು ಅರಸರು ತಮ್ಮ ಸಮರ್ಥ ಆಳ್ವಿಕೆ, ಶೌರ್ಯ, ಪರಾಕ್ರಮ, ಶಿಲ್ಪಕಲೆ, ಸಾಹಿತ್ಯ, ಕಲೆ ಮತ್ತು ಲಲಿತ ಕಲೆಗಳಿಗೆ ನೀಡಿರುವ ಕೊಡುಗೆಗಳ ಮುಖಾಂತರ ವಿಶ್ವ ಪ್ರಸಿದ್ಧರಾಗಿದ್ದು, ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನು ಮುಗಿಲೆತ್ತರಕ್ಕೆ ಏರಿಸಿದ್ದಾರೆ. ಯಡಿಯೂರು ವಾರ್ಡ್ನ ಸದಸ್ಯರಾಗಿರುವ ರಮೇಶ್ ಎನ್ಆರ್, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇವರ ಕೊಡುಗೆ ಈ ಪಾರ್ಕಿಗೆ ಅಪಾರ. ಉದ್ಯಾನವನದಲ್ಲಿ ಪುಟಾಣಿ ಮಕ್ಕಳಿಗಾಗಿ ಉಯ್ಯಾಲೆ, ಜಾರಬಂಡಿ, ಅದರ ಜೊತೆಗೆ ವಾಕಿಂಗ್ ಬಂದವರಿಗೆ ಕಣ್ಣು ತಂಪಾಗೋದಕ್ಕೆ ಎಲ್ಲೆಡೆಯೂ ಹಸಿರು ತುಂಬಿರುವ ರಣಧೀರ ಕಂಠೀರವ ಪಾರ್ಕ್. ಇಂದಿನ ಮತ್ತು ಮುಂದಿನ ಯುವ ಪೀಳಿಗೆಗೆ ಕನ್ನಡ ನಾಡು ನುಡಿಯ ಪರಿಚಯವನ್ನ ಮಾಡಿಕೊಡೋದಕ್ಕೆ ಮತ್ತೆ ಕನ್ನಡ ಸಾಹಿತ್ಯದ ಶ್ರೇಷ್ಠತೆಯನ್ನ ಮೆಲುಕು ಹಾಕೋದಕ್ಕೆ ಈ ರಣಧೀರ ಕಂಠೀರವ ಪಾರ್ಕ್ ಒಂದು ಮಾಹಿತಿ ಭಂಡಾರವಾಗಿದೆ. ಮುಂದೆ ಒಂದ್ಸಲ ನೀವು ಬ್ಯಾಂಗ್ಳೂರ್ ಸೌತ್ ಕಡೆಗೆ ಬಂದಾಗ ಅಥವಾ ಬ್ಯಾಂಗ್ಳೂರ್ ಸೌತಲ್ಲೇ ಇದ್ರೆ ಬನ್ನಿ ರಣಧೀರ ಕಂಠೀರವ ಪಾರ್ಕ್ಗೆ. ಕನ್ನಡ ನಾಡು ನುಡಿಯ ಸಂಸ್ಕೃತಿಯ ಮಾಹಿತಿಯನ್ನ ಕಲೆ ಹಾಕಿ ಜ್ಞಾನವನ್ನು ತುಂಬಿಸ್ಕೊಂಡು ಹೋಗೋಣ. ಅದೇ ರೀತಿಯಾಗಿ ಮತ್ತೊಂದು ಎಪಿಸೋಡ್ನಲ್ಲಿ ಬೆಂಗಳೂರಿನ ಮತ್ತೊಂದು ವಿಶಿಷ್ಟವಾಗಿರುವ ಜಾಗವನ್ನ ಪರಿಚಯಿಸುವಂತ ಪ್ರಯತ್ನ ರೇಡಿಯೋ ಸಿಟಿ 91.1 ಕಡೆಯಿಂದ ಹಾಗೂ ವಿಶ್ವಾಸ್ ಕಡೆಯಿಂದ ಆಗುತ್ತೆ. Until then, see you.